ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿಂತ ನೆಲವೇ ಕೊಚ್ಚಿ ಹೋಗ್ತಿದೆ. ಇದ್ದ ಸೂರು ಕಳಚಿ ಬೀಳ್ತಾ ಇದೆ. ಹೊರಬಂದ್ರೆ ಗುಡ್ಡ ಕುಸಿತಾ ಇದೆ. ಬೆಳೆ ನೀರು ಪಾಲಾಗ್ತಿದೆ. ರಾಜ್ಯದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಆಗ್ತಿರೋ ಅನಾಹುತಗಳು ಒಂದೆರಡಲ್ಲ. ಇಲ್ಲಿ ಏನು ಓಪನ್ ಆಗಿ ಕಾಣ್ತಾ ಇದೆ, ಇಲ್ಲೊಂದು ಗೋಡೆ ಇತ್ತು, ಎಲ್ಲವೂ ಕೂಡ ಧರಾಶಾಹಿಯಾಗಿ ಕೆಳಭಾಗಕ್ಕೆ ಉರುಳಿ ಬಿದ್ದಿರ್ತಕ್ಕಂಥದ್ದು. ಆಗಸವೇ ರಂಧ್ರವಾದಂತೆ ಧೋ ಅಂತ ಸುರಿತಿರೋ ಮಳೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಚಲ್ಲಾಪಿಲ್ಲಿ. ವರುಣಾರ್ಭಟಕ್ಕೆ ಕುಸಿದ ಮನೆಗೋಡೆ, ಕೊಚ್ಚಿ ಹೋದ ಬೆಳೆ, ಸೊಂಟದವರೆಗೂ ಆವರಿಸಿದ ನೀರು, ವಾಹನ ಸವಾರರ ಹರಸಾಹಸ. ಈ ಅವಾಂತರಗಳಿಗೆಲ್ಲ ಕಾರಣವೇ ಮುಂಗಾರಿನ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಮಳೆಯಬ್ಬರ. ಕಾಪು, ಪಾದೆಬೆಟ್ಟು ಜಲಾವೃತ. ಉಕ್ಕಿದ ಕಾಮಿನಿ ನದಿ, ಮನೆ ಮನೆಗೂ ನುಗ್ಗಿದ ನೀರು. ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆ ತತ್ತರಿಸಿ ಹೋಗಿದೆ. ನಿರಂತರ ಮಳೆಗೆ ಪಡುಬಿದ್ರೆಯ ಪಾದೆಬೆಟ್ಟು ಜಲಾವೃತಗೊಂಡಿದೆ. ಕಾಮಿನಿ ನದಿಯ ಹೂಳೆತ್ತದೇ ಇರೋದ್ರಿಂದ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಪಾದೆಬೆಟ್ಟು ಪ್ರದೇಶದಲ್ಲಿ ಜಲಾವೃತಗೊಂಡಿರುವಂಥದ್ದು. ನಾವೀಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಈ ಒಂದು ಪ್ರದೇಶ ಏನು ಪ್ರತಿ ಮಳೆಗಾಲ ಸಂದರ್ಭ ಬಂದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಪಾದೆಬೆಟ್ಟು ಎನ್ನುವ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಮನೆಗಳಿಗೆ ನೀರು ನುಗ್ಗುತ್ತೆ. ಮನೆಯಲ್ಲಿದ್ದಂಥ ಶಾಲಾ ಮಕ್ಕಳು ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಯಾವುದೇ ಒಬ್ಬ ಅಧಿಕಾರಿಗಳು ಅಥವಾ ಶಾಸಕರುಗಳು ಮಾಡಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಇತ್ತ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತ ವರ್ಷಧಾರೆಯಿಂದಾಗಿ ಸ್ವರ್ಣ, ಪಾಪನಾಶಿನಿ, ಶಾಂಭವಿ ಸೇರಿದಂತೆ ಎಲ್ಲಾ ನದಿಗಳು ಉಕ್ಕಿ ಹರಿತಿವೆ. ಕಾಮಿನಿ ಹೊಳೆ ತೀರದಲ್ಲಿ ನೆರೆ ವಾತಾವರಣ ನಿರ್ಮಾಣವಾಗಿದೆ. ಕಾಪು ತಹಶೀಲ್ದಾರ್ ಆರ್ ಪ್ರತಿಭಾ ನೇತೃತ್ವದಲ್ಲಿ ದೋಣಿಗಳ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಯಿತು. ಧರೆಯೇ ನಡುಗುವಂಥ ಮಳೆ, ಕುಸಿದ ಮನೆಗೋಡೆ, ಓಡೋಡಿ ಹೊರಬಂದು ಜೀವ ಉಳಿಸಿಕೊಂಡ ಮಹಿಳೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಜಲ್ಲಾಪಿಲಿ. ಪಾತ್ರೆಗಳೆಲ್ಲವೂ ಮಣ್ಣಿನಡಿ ಸಿಲುಕಿವೆ. ಅಳಿದುಳಿದ ಊಟವೂ ಮಣ್ಣು ಪಾಲಾಗಿದೆ. ಆಸರೆಗಿದ್ದ ಸೂರು ಕಳೆದುಕೊಂಡ ಮಹಿಳೆ ಜೀವ ಉಳಿಸಿಕೊಂಡಿದ್ದೇ ಅಚ್ಚರಿ. ಮಂಗಳೂರು ನಗರದ ಪಚ್ಚನಾಡಿಯಲ್ಲಿ ಸುಜಾತ ಅನ್ನುವವರು ನೆನೆ ರಾತ್ರಿ ಊಟ ಮಾಡಿ ಮಲಗಿದ್ರು. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಮನೆಗೋಡೆ ಬಿರುಕು ಬಿಟ್ಟಿದೆ. ನಿದ್ರೆಯಿಂದ ಎದ್ದು ಓಡೋಡಿ ಹೊರ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಕೆಲವೇ ಹೊತ್ತಿನಲ್ಲಿ ಅದು ಸಂಪೂರ್ಣವಾಗಿ ಈ ಗೋಡೆ ಕುಸಿದು ಬಿದ್ದಿದೆ. ಇಲ್ಲಿ ಗಮನಿಸಬಹುದು, ಈ ಭಾಗದ ಇನ್ನೊಂದು ಹಾಲೆ ಇದೆ, ಅದರ ಮುಂಭಾಗದ ಗೋಡೆಯು ಕೂಡ ಕುಸಿದು ಕೆಳಗೆ ಬಿದ್ದಿರುವಂತದ್ದು. ಮೇಲ್ಭಾಗದಲ್ಲಿ ಕೇವಲ ಹಂಚು ಮಾತ್ರ ಉಳಿದಿದೆ. 11 ಗಂಟೆ ರಾತ್ರಿ. ನೀವು ಅಷ್ಟೊತ್ತಿಗೆ ಎಲ್ಲಿದ್ರು? ಇಲ್ಲಿ ಮಲಗಿದ್ದೆ. ತುಂಡು ತುಂಡು ಬೀಳುದು ಶಬ್ದ ಕೇಳಿತು. ಅದಕ್ಕೆ ಎದ್ದು ನೋಡಿದೆ, ಅಲ್ಲೆಲ್ಲ ಗೋಡೆ ಎಲ್ಲ ಬಿಟ್ಟಿತ್ತು. ಹಾಗೆ ಮತ್ತೆ ಹೊರಗಡೆ ಹೋಗಿ ಆ ಹಿಂದೆ ಮನೆಯವನಿಗೆ ಗಣೇಶನಿಗೆ ಫೋನ್ ಮಾಡಿದೆ, ಬಂದು ಸ್ವಲ್ಪ ನೋಡಿ ಏನೋ ಬೀಳ್ತಾ ಉಂಟು ಅಂತ. ಅವನು ಬಂದು ಹೇಳಿದ, ಈಗ ಗೋಡೆ ಬೀಳುವ ಹಾಗೆ ಉಂಟು, ಹೊರಗೆ ಬನ್ನಿ ಅಂತ. ಹೊರಗೆ ಇಬ್ಬರು ಸಹ ನಿಂತಿರುವಾಗ ಬಿತ್ತು ಕೆಳಗೆ. ನಿರಂತರ ಮಳೆಯಿಂದಾಗಿ ಉಳ್ಳಾಲಬೈಲ್ನ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡಿದ್ರು. ಗುಡ್ಡ ಕುಸಿತದಿಂದಾಗಿ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಬಂದಾಗಿದೆ. ಮೇರಿಹಿಲ್ನಲ್ಲಿ ಮಳೆಗೆ ಕೆನರಾ ವಿಕಾಸ್ ಕಾಲೇಜ್ನ ಗ್ಯಾರೇಜ್ ಬಳಿ ನಿಲ್ಲಿಸಿದ್ದ 15ಕ್ಕೂ ಹೆಚ್ಚು ಬೈಕ್ಗಳು ಮತ್ತು ಕಾರಿಗೆ ಹಾನಿಯಾಗಿದೆ. ಕಾಂಪೌಂಡ್ ಕುಸಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕಾಂಪೌಂಡ್ನ ಈ ಭಾಗದಲ್ಲಿ 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಆದರೆ ಅದರ ಕಾಂಪೌಂಡ್ ವಾಲ್ ಕುಸಿದು ಅದರ ಬೈಕ್ಗಳು ನಿಲ್ಲಿಸಿದ್ದ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ದ್ವಿಚಕ್ರ ವಾಹನಗಳು ಜಖಂ ಆಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಫಾಲ್ಸ್ನಲ್ಲಿ ಮೋಜು ಮಸ್ತಿಗೆ ಅಂತ ಬಂದ ವಿದ್ಯಾರ್ಥಿಗಳು ಸಿಲುಕಿದ್ರು. ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು ಹುಬ್ಬಳ್ಳಿ ಮೂಲದ 3ರನ್ನ ರಕ್ಷಿಸಿದ್ದಾರೆ. ಮಳೆಯಬ್ಬರದಿಂದ ಜೋಯಿಡಾ ತಾಲೂಕಿನ ಗೌಳಿವಾಡ ರಸ್ತೆಗಳು ಕೆಸರುಗದ್ದೆಯಂತಾಗಿವೆ. ರಸ್ತೆ ದಾಟಲು ಶಾಲಾ ಮಕ್ಕಳು ಪರದಾಟ ನಡೆಸಿದ್ರು. ಇನ್ನು ಕಾರವಾರದ ಗುಣಗಿವಾಡ ಮತ್ತು ಮರಿಯಾನಗರದಲ್ಲಿ ನೀರು ತುಂಬಿ ಹರಿಯುತ್ತಿದೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೂ ನೀರು ನುಗ್ಗಿದೆ. ಯಾದಗಿರಿಯಲ್ಲಿ ಮಳೆಯ ರಭಸಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದೆ. ಮಳೆಗೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಜಲಾವೃತ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಜಲಾವೃತಗೊಂಡಿತು.
ವಾಹನ ತೆರಳಲಾಗದೆ ಸವಾರರು ಪರದಾಟ ನಡೆಸಿದ್ರು. ಮಂಡ್ಯ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಗೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯಲ್ಲಿ ಮಂಡಿಯುದ್ದ ನೀರು ನಿಂತಿತು. ಬ್ಯೂರೋ ರಿಪೋರ್ಟ್, ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.